ಇಷ್ಟೊತ್ತಾದರೂ ಸೈಲೆಂಟಾಗೇ ಇದ್ದರೆ ವಿಷಯ ಏನೋ ಸೀರಿಯಸ್ ಆಗೇ ಇರಬೇಕು. ಇಷ್ಟೊತ್ತಲ್ಲಿ ಇವನೇನಿಗೆ ಕಾಲ್ ಮಾಡ್ತಿದ್ದಾನೆ? ಅದಿನ್ನೇನು ರಗ್ಲೇನೋ ಏನೋ. ವಿಕ್ರಾಂತಿ ಮನೆ ಹತ್ರ ಬಂದಿದ್ದ. ಯೋ, ಕಾಲ್ ಮಾಡಿದ್ಮೇಲೆ ಹಲೋ ಅನ್ಬೇಕು. ರಿಸೀವ್ ಮಾಡಿದವ್ರು ಫ್ರೀ ಇದ್ದಾರ, ಅವ್ರ ಜೊತೆ ಮಾತಾಡ್ಬೋದು ಅಂತ ಕೇಳಬೇಕು. ಅಷ್ಟು ದೊಡ್ಡ ಕಂಪ್ನಿ ನಡೆಸಿದ್ಯಾ, ಇದೆಲ್ಲ ಗೊತ್ತಾಗಲ್ವಾ ನಿನಗೆ? ಸುಮ್ಮನೆ ಎಲ್ಲದಕ್ಕೂ ಕಿರಿಕಿರಿ ಮಾಡಬೇಡ. ಆಫೀಸಲ್ಲೇ ನಿನ್ನ ವಾಯ್ಸ್ ಕೇಳಿದ್ರೆ ಇರಿಟೇಟ್ ಆಗೋ ನಾನು ನಿನ್ನ ಜೊತೆ ಹರಟೆ ಹೊಡೆಯೋದಕ್ಕೆ ಫೋನ್ ಮಾಡಿಲ್ಲ ಅಂತ ನೆನಪಲ್ಲಿ. ಸುಮ್ಮನೆ ಕೇಳಿದಷ್ಟು ಹೇಳು. ನೀನ್ ಮಾಡಿರೋ ಎಡ್ವಟ್ಟಿಂದಾಗಿ ನನ್ನ ಅಕ್ಕನ ಲೈಫು ಹಾಳಾಗು ಎಡ್ಜಿಗೆ ಬಂದು ನಿಂತಿದೆ. ವಿಷಯ ಎಷ್ಟು ಸೀರಿಯಸ್ ಇರುವಾಗ ನಾನು ಯಾಕೆ ನೀನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು? ಒಂದು ಸಲ ಆದರೂ ಸೆನ್ಸಿಬಲ್ ಆಗಿ ಆಡಳಿತ ಥರ ನಡ್ಕೋತೀಯ. ಛೇ, ಸರಿ ಕೇಳಿಸ್ಕೊ. ವಿಕ್ರಾಂತ್ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಬರೋದಿಲ್ಲ ಅಂತ ಹೋಗಿದ್ದ. ನೀನು ಅಕ್ಕನಿಗೆ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ವಿಷಯ ಎಷ್ಟು ಸೀರಿಯಸ್ ಇದ್ದಾಗ ಒಂದು ಪ್ರಶ್ನೆ ಕೇಳಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ರೆ ಅದನ್ನ ಸೆನ್ಸಿಬಲ್ ಅಂತಾರೆ. ಶಟ್ ಅಪ್. ತಲೆ ಹರಟೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಐ ಆಮ್ ಗೆಟಿಂಗ್ ಟೆನ್ಸ್ಡ್ ಹಿಯರ್. ಆಯ್ತು, ಅದನ್ನ ಬಿಟ್ಟಾಕಯ್ಯ. ನಾನು ಇಷ್ಟೊತ್ತು ನಮ್ಮ ಅಕ್ಕನ ಜೊತೆನೇ ಇದ್ದೆ. ವಿಕ್ಕಿ ಅವ್ರು ಬಂದಿಲ್ಲ, ಅವ್ರು ಕಾಲು ಮಾಡಿಲ್ಲ. ಈಗ ಹೋಗಿ ಅಕ್ಕಂಗೆ ಫೋನ್ ಕೊಡಲ್ಲ. ಇದ್ರ ಬಗ್ಗೆ ನಾನು ತಿಳಿಸೋದು ಇಲ್ಲ. ಯಾಕೆ? ಹಾಗೇನಾದ್ರೂ ಮಾಡಿದ್ರೆ ಅವಳಿಗೂ ಟೆನ್ಷನ್ ಆಗುತ್ತೆ. ವಿಕ್ಕಿ ಅವ್ರೇನಾದ್ರೂ ಕಾಲ್ ಮಾಡಿದ್ರೆ ನಾನು ನಿನಗೆ ತಿಳಿಸ್ತೀನಿ. ಅವ್ರೇನಾದ್ರೂ ನಿನಗೆ ಸಿಕ್ಕಿದ್ರೆ ನೀನು ಇನ್ಫಾರ್ಮ್ ಮಾಡು. ಹೆದರ್ಕೋಬೇಡ. ಐ ಹೋಪ್ ಈಸ್ ಆಲ್ ರೈಟ್. ಪ್ಲೀಸ್ ವಿಕ್ರಾಂತ್, ಅವತ್ತಿನ ಥರ ಏನು ಮಾಡ್ಕೊಬೇಡ. ಅರೆ, ವಿಕ್ರಾಂತ್ ಅಲ್ವಾ ಇದು? ಹೇ ವಿಕ್ರಾಂತ್! ಮಾವ, ಛೇ, ನಾನು ಈ ಸ್ಥಿತಿಲಿರೋವಾಗಲೇ ಸಿಗ್ಬೇಕಿತ್ತಾ? ಏನಪ್ಪ ವಿಕ್ರಾಂತು, ಇಷ್ಟೊತ್ತಲ್ಲಿ ನಡ್ಕೊಂಡು ಬರ್ತಾ ಇದೆಯಾ? ನಿನ್ನ ಗಾಡಿಯಲ್ಲಿ? ಅಂಕಲ್, ಹೀಗೆ ನೈಟ್ ಹೊತ್ತಲ್ಲಿ ನಡ್ಕೊಂಬರೋದು ಚೆನ್ನಾಗಿರುತ್ತೆ ಅಂತ ನಡ್ಕೊಂಬರ್ತಾ ಇದೆ. ಏನಾದರೂ ತೊಂದರೆ ಆಯ್ತೇನಪ್ಪ? ಹ್ಞೂ ಮಾವ, ನಿಮ್ಮ ಮಗಳೇ ನನ್ನ ತೊಂದರೆ. ಅದು ಮಾವ, ಸೆಕೆಂಡ್ ಶೋ ಮೂವಿಗೆ ಹೋಗಿದ್ದೆ. ಬರ್ತಾ ಕ್ಯಾಬ್ ಬೇಡ, ಹಾಯಾಗಿ ನಡ್ಕೊಂಬರೋಣ ಅನಿಸ್ತು. ಅದಕ್ಕೆ ನಡ್ಕೊಂಬರ್ತಿದ್ದೆ. ಕಣ್ಣತ್ರ ಏಟಾದಂಗಿದೆ. ಅದು ಮಾವ, ಅದೇನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನೋಡು ವಿಕ್ರಾಂತ್, ನೀನು ಕೊರಗಲ್ಲಿದೆಯಾ ಅಂತ ನನಗೆ ಗೊತ್ತು. ವಯಸ್ಸಿಗೆ ಬಂದಿರೋ ಮಕ್ಕಳು ಹೀಗೆ ಕೊರಗ್ತಾ ಇದ್ದರೆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಏನಾದರೂ ತೊಂದರೆ ಇದ್ದರೆ ಹೇಳ್ಕೊ, ನನ್ನ ಕೈಲಿ ಸಾಧ್ಯ ಆದರೆ ಬಗೆಹರಿಸ್ತೀನಿ. ನಿಮ್ಮ ಹತ್ರ ಸಾಲ್ವ್ ಮಾಡೋಕ್ಕಾಗತ್ತೆ ಮಾವ. ನಿಮ್ಮ ಮಗಳನ್ನ ನನ್ನ ಕೊಟ್ಟು ಮದುವೆ ಮಾಡಬೇಕಷ್ಟೆ. ಆಗತ್ತೆ ಅಂದರೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಅದೇನು ಹೇಳಪ್ಪ? ಅದು ಮಾವ, ಅದು ಆ್ಯಕ್ಚುಲಿ ನಿಮ್ಮ ಹಲೋ. ನಮಸ್ತೆ ಅಪ್ಪ. ಮಾವ ಬನ್ನಿ, ನಿಮ್ಮ ಮನೆ ತನಕ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ಈಗಾಗಲೇ ತುಂಬ ತಡವಾಗಿದೆ. ನಾವು ಇನ್ನೊಂದು ಸಲ ಮಾತಾಡೋಣ. ಈಗ ನೀನು ಹೊರಡು.
ಕಾಣ್ತಿಲ್ಲ ಅಂತ ಅಕ್ಕಂಗೆ ಹೇಗೆ ಹೇಳಲಿ? ನಾನೀಗ ಅವಳಿಗೆ ಹೇಳ್ದೆ ಅವಳಿಂದ ಮುಚ್ಚಿಟ್ಟು ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ಅಕ್ಕ ತಡ್ಕೋತಾಳ? ಅಪ್ಪ ಬಜರಂಗಿ, ಯಾಕಪ್ಪ ಇಷ್ಟೊಂದು ಪರೀಕ್ಷೆ? ಅಮ್ಮು, ನೀನೇನು ತಿಂತೀಯಾ? ಇವತ್ತು ಅಮ್ಮಂಗೆ ಶುಗರ್ ಜಾಸ್ತಿ ಆಗಿದೆ ಅಂತ ಚಪಾತಿ ಮಾಡ್ತಿದ್ದೀನಿ. ನಿಂಗೂ ಬೇಕಿದ್ರೆ ಹೇಳು, ಬೇಯಿಸ್ಕೊಡ್ತೀನಿ. ಅಕ್ಕ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಮ್ಮು, ಎಲ್ಲ ಸರಿಯಾಗಿದೆಯೇನೆ? ಅಕ್ಕ, ಅದು ವಿಕ್ಕಿ ಭಾವ ವಿಕ್ರಾಂತ್ ಅವ್ರಿಗೆ ಏನಾಯ್ತೆ? ನಾನು ಮಾತಾಡ್ತಿಲ್ಲ ಅಂತ ಅವ್ರೇನಾದರೂ? ಫೋನು, ನನ್ನ ಫೋನ್ ಎಲ್ಲಿ? ಅಲ್ಲೇ ಇದೆ ನೋಡು. ಏನು ತಮಾಷೆನಾ? ಆ ಶುಂಠಿ ಶಂಕರ ಕಾಲ್ ಮಾಡಿ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತಿದ್ದ. ಅಲ್ಲ ಕಣೆ. ಏನಲ್ಲ ಕಣೆ, ಹೌದು ಅಂತಾನೆ ಹೇಳ್ತಿರೋದು. ನಾನು ಕೊಟ್ಬಿಡ್ತೀನಾ? ಅಲ್ಲ, ಅವನೇ ನಮ್ಮನ್ನ ಅವನ ಲೆವೆಲ್ಗೆ ಗುಗ್ಗು ಅಂದ್ಕೊಂಡಿದ್ದಾನ. ನೀನು ಬ್ಯುಸಿ ಅಂತ ಹಂಗೆ ಸಾಗಾಕ್ಬಿಟ್ಟೆ. ಹೆಂಗೆ ನಾವು? ಅದಲ್ಲ ಕಣೆ, ಅದೇನೋ ವಿಕ್ಕಿಯವರು ಅಂತಿದ್ಯಲ್ಲ. ಓ, ನಾನು ವಿಕ್ಕಿಯವರು ಅಂದ್ಬಿಟ್ನಾ? ಛೇ, ಬೈ ಮಿಸ್ಟೇಕ್ ಮಿಸ್ ಆಗೋಯ್ತು. ನಿನಗೆ ಗೊತ್ತಲ್ಲ, ತುಪ್ಪ ತಿನ್ನೋ ಬಾಯಿ ತಪ್ಪು ಮಾತಾಡುತ್ತೆ. ನಿಜ ಹೇಳು ಅಮ್ಮ. ನಿನ್ನ ಹತ್ರ ಸುಳ್ಳು ಹೇಳಿದ್ರೆ ವಿಜಯಮಾಲ್ಯ ವಾಪಸ್ ಬಂದು ಸಾಲ ತೀರಿಸ್ತಾನ? ಏನೇ ಹೇಳ್ತಿದೀಯಾ? ಅದೇನೋ ಗೊತ್ತಿಲ್ಲ ಅಕ್ಕ, ಇವತ್ತು ನನ್ನ ಬಾಯಲ್ಲಿ ಅದೇನೇನೋ ಬರ್ತಿದೆ. ಮೊದಲೇ ಉಪೇಂದ್ರನ್ ಪಿಕ್ಚರು, ಉಪೇಂದ್ರ ಥರ ನಮಗೂ ಫಿಲ್ಟರ್ ಇಲ್ಲ. ಸೊ ನಾನ್ ಸ್ಟಾಪು ಔಟ್ ಗೋಯಿಂಗು. ನಂಗೆ ಯಾಕೋ ನೀನು ಮಾತು ಮರೆಸ್ತಿರೋ ಥರ ಅನ್ನಿಸ್ತಿದೆ. ಕತ್ತರಿಕೆ, ನಮ್ಮ ಏರಿಯಾದಲ್ಲಿ ಸತ್ಯ ಹೇಳಿದ್ರೆ ಸಾಕು, ಜನ ಕಣ್ ಬಿಟ್ಕೊಂಡು ಡೌಟಲ್ಲಿ ನೋಡ್ತಾರಪ್ಪ. ಏನಾಯ್ತು ಅಂದರೆ, ನಂಗೆ ನಿನ್ನನ್ನು ನೋಡಿದಾಗೆಲ್ಲ ನೀನು ಮತ್ತೆ ವಿಕ್ಕಿ ಅವರೇ ನೆನಪಾಗ್ತಾರೆ. ಅದಕ್ಕೆ ಆ ಕಾಂಟ್ಯಾಕ್ಟ್ಸಲ್ಲಿ ಹಾಗಂದೆ ಅಷ್ಟೇ. ಹಾಗಿದ್ರೆ ಪರವಾಗಿಲ್ಲ ಕಣೆ. ಒಂದ್ಸಲ ಎದೆ ಜಲ್ ಅಂತೂ ಗೊತ್ತಾ? ನಮಗೂ ಹಾಗೆ ಆಯಿತು. ಅಷ್ಟ ಶುಂಠಿ ಶಂಕರ ಅಪರೂಪಕ್ಕೆ ಕರೆಕ್ಟ್ ಟೈಮಿಗೆ ಒಂದು ಒಳ್ಳೆ ಕೆಲಸ ಮಾಡ್ದ. ನೀನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ನ ಮನಸ್ಸಲ್ಲಿ ಅನ್ಯಾಯವಾಗಿ ಶುಂಠಿ ಶಂಕರನ ಹೆಸರು ಬಂತಲ್ಲ, ಅದಕ್ಕೆ ರಾತ್ರಿ ಮಲಗುವಾಗ 2 ಸಲ ಬ್ರಷ್ ಮಾಡಬೇಕು ಅಂತ ಹೇಳ್ತಿದ್ದೆ.